ಬೆಳಿಗ್ಗೆ ಬಸ್ ಇಳಿದು ರಿಕ್ಷಾ ಹಿಡಿದು ಜಯನಗರದಲ್ಲಿ ಇದ್ದ ತನ್ನ ಕೋಣೆಗೆ ಬಂದಾಗ 7 ಗಂಟೆ. ಬನ್ನಿ, ಒಂದು ವಾರ ತಂದೆ ತಾಯಿಗಳ ಪ್ರೀತಿ ಪ್ರೇಮದಲ್ಲಿ ನಮ್ಮನ್ನೆಲ್ಲ ಮರೆತು ಬಿಟ್ಟೆ ಅನಿಸುತ್ತೆ ಎಂದು ಕಲ್ಪನಾ ಹಸನ್ಮುಖದಿಂದ ಸ್ವಾಗತಿಸಿದಳು. ಮೋಹನ ನೀರಸ ನಗೆ ಚೆಲ್ಲಿ, ನಿಮ್ಮನ್ನೆಲ್ಲ ನೆನೆಸ್ಕೊಳ್ತಾನೆ ಇದ್ದೆ ಬಾಬಿ ಎಂದ. ಏನಪ್ಪ ವಿಶೇಷ, ತುಂಬ ಡಲ್ಲಾಗಿ ಕಾಣ್ತಾ ಇದ್ದಿ? ಜಗದೀಶ ವಿಶೇಷ ಕಳಕಳಿಯಿಂದ ಕೇಳಿದ. ಏನಿಲ್ಲ, ಪ್ರಯಾಣ ಈ ಸಲ ಬಹಳ ಬೋರ್ ಅನ್ನಿಸಿಬಿಡ್ತು ಎಂದು ತನ್ನ ಮನದ ದುಗುಡವನ್ನು ಮರೆಮಾಚಿದ. ಏಕೋ ತನ್ನ ಮದುವೆ ನಿಶ್ಚಯದ ವಿಷಯ ಹೇಳಬೇಕು ಅನಿಸಲಿಲ್ಲ. ಸ್ನಾನ ಊಟ ಮುಗಿಸಿ ಆಫೀಸಿಗೆ ಹೊರಟಾಗಲೂ ಮನಸ್ಸು ಹಲವು ಚಿಂತೆಗಳ ಗೂಡಾಗಿತ್ತು. ಊಟಕ್ಕೆ ಕೂತಾಗ, ಮಲಗಿದಾಗ, ಎದ್ದಾಗ ಸರಸ ಸಲ್ಲಾಪ ನಡೆಸುವ ರಸಿಕ ದಂಪತಿಗಳು. ಕಲ್ಪನಾ ಒಳ್ಳೆ ಜಾಣೆ. ಇಂಗ್ಲಿಷ್ ಮೇಜರ್ನಲ್ಲಿ MA ಪಾಸ್ ಮಾಡಿದಳು. ಗಂಡ ಹೆಂಡತಿ ಪ್ರೇಮ ಲೈಂಗಿಕ ಜೀವನದಂತೆ ಬೌದ್ಧಿಕ ಸಾಂಗತ್ಯವೂ ಅತಿ ಮುಖ್ಯವಾದುದು. ಅವರ ಮಾನಸಿಕ ಉಲ್ಲಾಸಕ್ಕೆ ಅದು ಸಹ ಸಹಾಯಕಾರಿ ಎಂದು ವಾದಿಸುತ್ತಿದ್ದಳು. ಕನ್ನಡ ಹಾಗೂ ಇಂಗ್ಲಿಷ್ನ ಪ್ರೌಢ ಗ್ರಂಥಗಳ ಬಗ್ಗೆ ಇಬ್ಬರೂ ವಾದಿಸುತ್ತಿದ್ದರು. ಚರ್ಚೆ ಮಾಡುತ್ತಾ ವಿಮರ್ಶಿಸುತ್ತಿದ್ದರು. 7ನೇ ಕ್ಲಾಸ್ ಪಾಸು ಮಾಡಿರದ ಹುಡುಗಿ ಮುಖ ನೋಡಿದರೆ ಬೇಸರವಾಗುವಂಥ ರೂಪ. ಇನ್ನು ಬೌದ್ಧಿಕ ಚರ್ಚೆ, ಬಹುಶಃ ಚಂದಮಾಮ ಕತೆಗಳು ಓದುವ ಹವ್ಯಾಸವಿದೆಯೋ ಇಲ್ಲವೋ. ಏಕೋ ಆಫೀಸ್ನಲ್ಲಿಯೂ ತನ್ನವರೆನಿಸಿಕೊಂಡ ಗೆಳೆಯರಾರ ಮುಂದು ತನ್ನ ಮದುವೆ ವಿಷಯ ಹೇಳಿಕೊಳ್ಳಲಿಲ್ಲ. ಜವಾಬ್ದಾರಿಯುತ ಆಫೀಸ್ ಕಾರ್ಯದಲ್ಲಿ ಮುಳುಗಿ ಹೋದ ಅವನಿಗೆ ತನ್ನ ಸ್ವಂತ ವಿಷಯ ಮರೆತು ಹೋಯಿತು. ಸಂಜೆ 5ವರೆಗೆ ಆಫೀಸ್ನಿಂದ ಬಿಡುಗಡೆ ಹೊಂದಿದ ಮೋಹನ ಎಂದಿನಂತೆ ಮನೆಗೆ ಹೋಗಲಿಲ್ಲ. ಮನಸ್ಸಿಗೆ ತುಂಬ ಕ್ಷೋಭೆಯಾಗಿತ್ತು. ಉಲ್ಲಾಸದ ಹಕ್ಕಿಗಳಂತೆ ಇರುವ ದಂಪತಿಗಳ ಮಧ್ಯೆ ತಾನೇಕೆ ಈಗ ಹೋಗಬೇಕು ಎಂದು ತನ್ನ ಮನಸ್ಸು ಒಂದು ಹದಕ್ಕೆ ಬರಲಿ ಎಂದು ಲಾಲ್ಬಾಗಿಗೆ ಹೋದ. ಹುಲ್ಲು ಹಾಸಿನ ಮೇಲೆ ಒಂಟಿಯಾಗಿ ಕುಳಿತ ಮೋಹನ ಮತ್ತೆ ಮತ್ತೆ ಜಯರಾಯರ ಮಗಳನ್ನು ನೆನೆಸಿಕೊಂಡ. ಯಾವ ಕೋನದಲ್ಲಿಯೂ ಚೆಲುವೆ ಅಲ್ಲ ಆಕೆ. ತಾನು ಅವಳನ್ನು ಹೇಗೆ ಒಪ್ಪಿದೆ? ಯಾರೋ ಗೆಳೆಯನೊಬ್ಬ ವಾದಿಸುವಾಗ ಏನು ರೂಪ ರೂಪ ಅಂತ ಒದ್ದಾಡ್ತಿದ್ಯೋ, ರಾತ್ರಿ ಕತ್ತಲಲ್ಲಿ ಅಪ್ಪಿ ಮಲಗಿದಾಗ ಎಲ್ಲ ಹೆಣ್ಣುಗಳು ಒಂದೇ ಎಂದಿದ್ದ. ಮೋಹನ ಸಿಡಿದು, ಥೂ, ತೀರಾ ಲೈಂಗಿಕ ಜೀವನ ಕಂಟಿದವರ ಮಾತಿದು. ಆದರೆ ಬಾಳ ಗೆಳತಿಯಾಗಿ ಬಂದ ಹುಡುಗಿಯನ್ನು ನಾನು 11 ವಿಧದಲ್ಲಿ ಶೋಭಿಸಿ ಪ್ರದರ್ಶಿಸುತ್ತೀನಿ. ವಾಕಿಂಗ್, ಶಾಪಿಂಗ್ ಇತ್ಯಾದಿ ಆಕೆಯೊಡನೆ ತಿರುಗಾಡಿದಾಗ ಬೇರೆ 100 ಜನ ಗಂಡಸರು ಅಸೂಯೆ ಪಡಬೇಕು. ನಾನು ದೊಡ್ಡ ಆಫೀಸರ್ ಆಗಿ ಪಾರ್ಟಿ ಕೂಟಗಳಿಗೆ ಅವಳನ್ನು ಕರೆದೊಯ್ದರೆ ಆಫೀಸ್ನಲ್ಲಿ ಲೇಡಿ ಸ್ಟಾಫ್, ಮನೆಯಲ್ಲಿ ಇಂಥ ಬ್ಯೂಟಿ ಹೌಸ್ ವೈಫ್ ಇದ್ದಾರೆ, ಅದಕ್ಕೆ ನಮ್ಮ ಬಾಸ್ ಡೀಸೆಂಟ್ ಆಗಿ ಇರ್ತಾರೆ ಅಂತ ಮಾತಾಡಿಕೊಳ್ಳಬೇಕು. ಹೀಗೆಲ್ಲ ಏನೇನೋ ಯೋಚಿಸಿದ್ದ, ವಾದಿಸಿದ್ದ. ಆದರೆ ಎಲ್ಲ ಕನಸಾಯಿತು. ಒಂದು ತರಹ ಕೆಡ್ಡದಲ್ಲಿ ಹಿಡಿದು ಹಾಕಿದ ಹಾಗೆ ಅವರು ತನ್ನನ್ನು ಬುಟ್ಟಿಗೆ ಹಾಕಿಕೊಂಡರು. ತಾನು ಹೆಚ್ಚು ಯೋಚಿಸುವುದು ಬೇಡ. ಸದ್ಯ ಆ ಹುಡುಗಿ ಒಳ್ಳೆಯವಳಾಗಿ ನನಗೆ ಹೊಂದಿಕೊಂಡಿದ್ದರೆ ಸಾಕು. ಅಂತೂ ಇಂತೂ ಸಾಕಷ್ಟು ಯೋಚಿಸಿ ಮನಸ್ಸು ಒಂದು ಹದಕ್ಕೆ ಬರುವುದರೊಳಗೆ 8 ಗಂಟೆ ಆಯಿತು. ಅಲ್ಲಿಂದ ಅವನು ಎದ್ದು ಬಸ್ ಹಿಡಿದು ಮನೆ ಮುಟ್ಟಿದಾಗ 8:15. ಏಕೆ ಸಂಜೆ ತಿಂಡಿ ಕಾಫಿಗೆ ಬರಲಿಲ್ಲ? ಕಲ್ಪನಾ ಬಾಗಿಲಲ್ಲಿ ನಿಂತು ಆತಂಕದಿಂದ ಕೇಳಿದಳು. ಮೋಹನ ನೀರಸವಾಗಿ, ಹೀಗೆ ಗೆಳೆಯರು ಬಲವಂತ ಮಾಡಿ ಇವತ್ತು ಲಾಲ್ಬಾಗ್ ಕಡೆ ಕರೆದುಕೊಂಡು ಹೋದರು ಎಂದ. ಹೌದಾ, ನಾನು ನಿಮಗೋಸ್ಕರ ಇವತ್ತು ಸ್ಪೆಷಲ್ ಆಗಿ 5 ಗಂಟೆಯಿಂದ ಕಾಯ್ತಾ ಇದ್ದೆ ಎಂದಳು. ಏತಕ್ಕೆ ಭಾಬಿ ಎಂದ. ಏತಕ್ಕೆ ಅನ್ನೋದು ನಾಡದು ಬುಧವಾರ ಸಂಜೆಯವರೆಗೆ ಸಸ್ಪೆನ್ಸ್ ಎಂದಳು. ನಂತರ ಕೈಕಾಲು ತೊಳೆದು ಬನ್ನಿ, ನಿಮಗೆ ಇಷ್ಟವಾದ ಅಡಿಗೆ ಎಂದು ಒಳಗೆ ಹೋಗಿ ಎಲೆ ಹಾಕಿದಳು. ಏನಪ್ಪ ಇಷ್ಟು ಹೊತ್ತು ಮಾಡಿಬಿಟ್ಟೆ, ಬಾ ಊಟ ಮಾಡೋಣ ಎಂದು ಜಗದೀಶ ಸ್ವಾಗತಿಸಿದ. ಕೈಕಾಲು ತೊಳೆದು ಬಂದ ಗೆಳೆಯರು ಇಬ್ಬರು ಟೇಬಲಿನ ಮುಂದೆ ಕೂತಾಗ ಮೊದಲು ಮೋಹನನ ಮುಂದೆ ಒಂದು ತಟ್ಟೆ ತಂದಿಟ್ಟಳು. ಬಕ್ರಿ ಹಾಗೂ ಎಣ್ಣೆಗಾಯಿ ಬಡಿಸಿತ್ತು. ನಿಮ್ಮ ಪ್ರೀತಿಯ ಬಕ್ರಿ ಹೇಗಿದೆ, ತಿಂದು ರುಚಿ ಹೇಳಿ ಎಂದಳು. ಮೋಹನ ಮೆದುವಾಗಿ ಉಬ್ಬಿ ಬಂದಿದ್ದ ಬಕ್ರಿ ಮುರಿದು ಎಣ್ಣೆಗಾಯಿಯೊಂದಿಗೆ ಹೊರಳಿಸಿ ಬಾಯಲ್ಲಿ ಇಟ್ಟುಕೊಂಡ. ಅವನ ತಾಯಿ ಮಾಡುವುದಕ್ಕಿಂತ ಚೆನ್ನಾಗಿತ್ತು. ಫಸ್ಟ್ ಕ್ಲಾಸ್ ಆಗಿದೆ ಬಾಬಿ, ಅಂತೂ ನೀವು ಬಕ್ರಿ ಮಾಡೋದು ಕಲಿತು ಬಿಟ್ರಿ ಎಂದ. ಕಲ್ಪನಾ ನಕ್ಕು, ನಾನು ಮಾಡಿದ್ದಲ್ಲ ಇದು, ಬಕ್ರಿ ಮಾಡಿದವರು ಬೇರೆ. ಅವರನ್ನು ನಿಮಗೆ ಪರಿಚಯ ಮಾಡಿ ಕೊಡೋಣ ಅಂತ ಕಾದಿದ್ದೆ. ಪಾಪ 6:15ವರೆಗೆ ಇದ್ದು ಹೊರಟು ಹೋದರು. ನಾಳೆ ಬರಲ್ಲ, ಅವರಿಗೆ ವಿಶೇಷ ಕೆಲಸವಿದೆ, ನಾಡಿದ್ದು ಬರುತ್ತಾರೆ, ಪರಿಚಯ ಮಾಡಿಸ್ತೀನಿ ಎಂದಳು. ಮೋಹನ ತೃಪ್ತಿಯಾಗಿ ಊಟ ಮಾಡಿದ. ಜಗದೀಶ್ ಸಹ ಒಂದು ಬಕ್ರಿ ರುಚಿ ನೋಡಿ ಚೆನ್ನಾಗಿದೆ ಎಂದು ತೀರ್ಪು ನೀಡಿದ. ಮಂಗಳವಾರದ ಹೊತ್ತಿಗೆ ಮೋಹನ ತನ್ನ ಮನಸ್ಸು ಒಂದು ಹದಕ್ಕೆ ತಂದುಕೊಂಡ. ಬುಧವಾರ, ಕಲ್ಪನಾ ಇವತ್ತು ಬೇಗ ಬನ್ನಿ, ಅವರು ಬಕ್ರಿ ಮಾಡ್ತಾರೆ ಎಂದಳು. ಮೋಹನ ನಗುತ್ತಾ, ಅಂತೂ ನನಗಾಗಿ ಯಾರ್ಯಾರನ್ನು ಹಿಡಿದು ತೊಂದರೆ ತಗೊಂಡಿದ್ದೀರಿ ಬಾಬಿ ಎಂದ. ಇವತ್ತು ಮಾತ್ರ ನೀವು ಬೇಗ ಬರಬೇಕು, ಪರಿಚಯ ಅಲ್ಲದೆ ಒಂದು ಸರ್ಪ್ರೈಸ್ ನ್ಯೂಸ್ ಕೂಡ ಇದೆ ಎಂದಳು. ಓ ಎಸ್, ಖಂಡಿತ ಬೇಗ ಬರ್ತೀನಿ ಎಂದು ಆಫೀಸಿಗೆ ಹೊರಟ. ಆ ದಿನ ಬುಧವಾರ ತಾಯಿಯಿಂದ ಪತ್ರ ಬಂದಿತ್ತು. ಸೋಮವಾರ ಮತ್ತೆ ಜಯರಾಯರು ಬಂದಿದ್ದರು. ಹುಡುಗಿಗೆ ತಾವು ಕೊಡುವ ರೇಷ್ಮೆ ಸೀರೆ ಹಾಗೂ 4 ತೊಲದ ಸರ ಕೊಟ್ಟು ಹೋದರು. ನಿಮ್ಮ ಹುಡುಗನಿಗೆ ಬಟ್ಟೆಯನ್ನು ಗುಲ್ಬರ್ಗದಿಂದ ತರುತ್ತೇವೆ ಎಂದು ಹೇಳಿದರು. ಗುರುವಾರ ಅವರು ಗುಲ್ಬರ್ಗಕ್ಕೆ ಹೋಗುತ್ತಿದ್ದಾರೆ. ಸಾಧ್ಯವಾದರೆ ನೀನು 1 ದಿನ ಮುಂಚಿತ ಬಾ. ಭಾನುವಾರ ನಿಶ್ಚಯ ಪತ್ರಿಕೆ. ಭಾನುವಾರವೇ ಬಂದರೆ ಹೇಗೆ? ಶನಿವಾರ ಮಧ್ಯಾಹ್ನ ನೀನಿದ್ದರೆ ನಮಗೆ ಕೆಲವು ಸಹಾಯ ಬೇಕಾಗುತ್ತದೆ. ನಿಶ್ಚಯಕ್ಕೆ ಪೂರ್ಣಿಮಾ, ಸಾವಿತ್ರಿ, ಗಿರಿಜಾ 3 ಜನ ತಮ್ಮ ಗಂಡಂದಿರೊಂದಿಗೆ ಬರುತ್ತಿದ್ದಾರೆ. ಇತಿ ಆಶೀರ್ವಾದಗಳೊಂದಿಗೆ ಲಕ್ಷ್ಮಮ್ಮ. ತಾಯಿ ಬರೆದ ಪತ್ರ ಒಂದು ಪಕ್ಕಕ್ಕೆ ಬಿಸುಟು, ಬೆಂಗಳೂರಲ್ಲಿ, ರಾಯಚೂರಲ್ಲಿ ಕೆಲಸಕ್ಕೆ ಸೇರಿದ ಹೊಸತರಲ್ಲಿ ರಜೆ ಎಷ್ಟು ಕೊಡುತ್ತಾರೆ? ಶನಿವಾರ ಆಫೀಸ್ ಮುಗಿಸಿಕೊಂಡು ಆ ದಿನದ ರಾತ್ರಿ 9 ಗಂಟೆಗೆ ಬಸ್ ಹಿಡಿದರೆ ಭಾನುವಾರ ಬೆಳಿಗ್ಗೆ 6ರ ಹೊತ್ತಿಗೆ ಅಲ್ಲಿರುತ್ತೇನೆ. ಆ ದಿನ ನಿಶ್ಚಯ ಎಲ್ಲ ಮುಗಿಸಿಕೊಂಡು ಸೋಮವಾರ 1 ದಿನ ಆಫೀಸರನ್ನು ಕೇಳಿ ರಜಾ ಹಾಕಬೇಕು. ಸೋಮವಾರ ರಾತ್ರಿ 9ಕ್ಕೆ ಕೂತರೆ ಮಂಗಳವಾರ ಬೆಳಿಗ್ಗೆ 6ಕ್ಕೆ ಬೆಂಗಳೂರು ತಲುಪಿ ಆಫೀಸ್ ಸೇರಬಹುದು.
ಯೋಚಿಸುತ್ತಾ ಒಂದು ತೀರ್ಮಾನಕ್ಕೆ ಬಂದ. ಕಾರ್ಡಿನಲ್ಲಿ 4 ಅಕ್ಷರ ಗೀಚಿ ಭಾನುವಾರ 7 ಗಂಟೆ ಹೊತ್ತಿಗೆ ಮನೆಯಲ್ಲಿರುತ್ತೇನೆ, ಶನಿವಾರ ರಜಾ ಹಾಕುವ ಹಾಗಿಲ್ಲ ಎಂದು ಬರೆದ. ಆ ದಿನ ಆಫೀಸ್ ಮುಗಿಸಿ ಹೋದಾಗ ಮನಸ್ಸು ನಿರಾಳವಾಗಿತ್ತು. ಕಾಲಿಂಗ್ ಬೆಲ್ ಟ್ರಿನ್ ಎನಿಸಿದಾಗ ಕಲ್ಪನಾ ಬಂದು ಬಾಗಿಲು ತೆರೆದಳು. ಬಂದಿರ ಮಹಾರಾಯರೇ, ಮೊನ್ನೆ ಹಾಗೆ ನಮ್ಮ ಹುಡುಗಿ ಕಾದು ಕಾದು ಹೈರಾಣಾಗಿ ನಿರಾಶೆಯಾಗಿ ಎಲ್ಲಿ ಹೋಗಬೇಕು ಅಂತ ಹೆದರಿದ್ದೆ ಎಂದು ಉದ್ಗಾರ ತೆಗೆದಳು. ನಿಮ್ಮ ಹುಡುಗಿ ಎಂದು ಕೊಂಚ ಅಚ್ಚರಿಯಿಂದ ತೊದಲಿದ. ಕಲ್ಪನಾ ನಕ್ಕು, ಈಗ ಸದ್ಯಕ್ಕೆ ನಮ್ಮ ಹುಡುಗಿ, ನೀವು ಒಪ್ಪಿದರೆ ನಿಮ್ಮ ಹುಡುಗಿ ಆಗುತ್ತಾಳೆ. ನಿಮ್ಮ ಸೌಂದರ್ಯ ಅಭಿರುಚಿ ಹಾಗೂ ರೂಪಾರಾಧನೆ ಬಗ್ಗೆ ನಿಮ್ಮ ಗೆಳೆಯರು ತುಂಬ ಹೇಳ್ತಾ ಇರ್ತಾರೆ. ಹೀಗಾಗಿ ನಿಮ್ಮ ಅಭಿರುಚಿಗೆ ತಕ್ಕ ಹುಡುಗಿನ ತಿರಸ್ಕರಿಸುವ ಹಾಗಿಲ್ಲ. ಅಂತಹ ರೂಪವತಿಯವಳು ಎಂದಾಗ ಮೋಹನ ವಿಸ್ಮಿತನಾಗಿ, ಅತ್ತಿಗೆ ಏನು ಹೇಳ್ತಿದ್ದೀರಿ ಅಂದ. ಕಲ್ಪನಾ ಉದ್ವೇಗದಿಂದ, ಅದ್ಯಾರು ನಿಮ್ಮ ಆಫೀಸ್ನ ರಂಗರಾಜನ್ ಅವರು ತೋರಿಸ್ತಾ ಇದ್ದಾರಲ್ಲ, ಅಂಥ ಕಾಚಿಪೂಸಿ ಹೆಣ್ಣಲ್ಲ. ವಾರ ವಾರ ಅವರು ತೋರಿಸುತ್ತಿದ್ದ ಹುಡುಗಿಯರ ವಧು ಪರೀಕ್ಷೆ ಬಗ್ಗೆ ಕೇಳಿದಾಗ ಮೈ ಉರಿಯುತ್ತಾ ಇತ್ತು. ನಿಮ್ಮ ಗ್ರೇಡಿಗೆ ತೀರಾ ಕಳಪೆ ಹುಡುಗಿಯರನ್ನ ತೋರಿಸುತ್ತಿದ್ದರು. ನೋಡಿ, ನೀವು ನೋಡಲಿಕ್ಕೆ ಒಳ್ಳೆ ಮನ್ಮತ ಇದ್ದ ಹಾಗಿದ್ದೀರಿ. 2,500 ಸಂಬಳ ಬರುವ ಒಳ್ಳೆ ಆಫೀಸರ್ ಹುದ್ದೆಯಲ್ಲಿದ್ದೀರಿ. BE ಹಾಗೂ AMI ಓದಿದ್ದೀರಿ. ಇಂಥ ಮನ್ಮಥನಿಗೆ ಎಂಥ ಹುಡುಗಿ ಸಿಗಬೇಕು? ನಿಮ್ಮ ಫೋಟೋ ತೋರಿಸಿ ನಿಮ್ಮ ವಿಷಯ ಎಲ್ಲ ಹೇಳಿ ಅಂತಹ ಹುಡುಗನ ಮದುವೆಯಾಗಲಿಕ್ಕೆ ಪುಣ್ಯ ಮಾಡಿರಬೇಕು ಅಂತ ಹೇಳಿದ್ದೇನೆ. ಆ ಹುಡುಗಿನೂ ನಿಮ್ಮ ವಿಷಯ ಎಲ್ಲ ಕೇಳಿ ನಿಮಗೆ ಮರುಳಾಗಿದ್ದಾಳೆ ಎಂದು ಮಾತು ನಿಲ್ಲಿಸಿದಾಗ ಮೋಹನ ಅಚ್ಚರಿಯಿಂದ, ಯಾವ ಹುಡುಗಿ ಅತ್ತಿಗೆ ಎಂದ. ತಡೀರಿ, ಅವಳದು ಬಕ್ರಿ ಮಾಡಿದ್ದಾಗಿದೆ, ಕರೆದುಕೊಂಡು ಬರ್ತೀನಿ. ಇದೊಂದು ತರಹ ಮಾಡ್ರನ್ ವಧು ಪರೀಕ್ಷೆ. ನೀವು ಕೈಕಾಲು ತೊಳೆದುಕೊಳ್ಳಿ, ಬಟ್ಟೆ ಮಾತ್ರ ಬದಲಾಯಿಸಬೇಡಿ. ನೀವು ನೀಲಿ ಪ್ಯಾಂಟ್ ಹಾಗೂ ಬಿಳಿಯ ತುಂಬು ತೋಳಿನ ಶರ್ಟ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಅವಳಿಗೆ ಹೇಳಿದ್ದೀನಿ. ಮಾತಾಡುತ್ತಾ ಕಲ್ಪನಾ ಒಳಗೆ ನಡೆದಳು. ಅಂತೂ ನಿಶ್ಚಯ ಪತ್ರಿಕೆಯಾದ ಮೇಲೂ ತನಗೆ ಒಂದು ಹೆಣ್ಣು ಬರುತ್ತಿದೆ. ಮೋಹನ ಯಾವ ಉದ್ವೇಗವಿಲ್ಲದೆ ನಿರ್ಲಿಪ್ತನಾಗಿಯೇ ಮುಖ ತೊಳೆದು ಮುಖ ಒರೆಸಿಕೊಳ್ಳುತ್ತಿದ್ದವನು ಕಲ್ಪನಾಳೊಂದಿಗೆ ಬಂದ ಯುವತಿಯನ್ನು ನೋಡಿ ಗಕ್ಕನೆ ನಿಂತುಬಿಟ್ಟ. ಈಕೆ ಆ ದಿನ ರಾತ್ರಿ ತನ್ನೊಂದಿಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡಿದ ಚೆಲುವೆ ಮಿಸಸ್ ರಂಗರಾಜ್ ಎಂದೇನೋ ಪರಿಚಯ ಹೇಳಿಕೊಂಡು ತನ್ನ ಗಂಡ HALನಲ್ಲಿ ಇಂಜಿನಿಯರ್ ಆಗಿದ್ದಾರೆ ಎಂದೇನೋ ಹೇಳಿದಳು. ಅವಳು ಸಹ ಮೋಹನನ ಗುರುತು ಹಿಡಿದು ಕೊಂಚ ದಿಗ್ಭ್ರಾಂತಳಾದಳು. ಇಡೀ ಒಂದು ರಾತ್ರಿ ತನ್ನೊಡನೆ ಪ್ರಯಾಣ ಮಾಡಿದ ಆ ಸುಂದರ ಯುವಕನನ್ನು ಅವಳು ಮರೆಯಲು ಸಾಧ್ಯವೇ ಇರಲಿಲ್ಲ. ಕಲ್ಪನಾ ಇದೊಂದು ಗೊತ್ತಿಲ್ಲದೆ ಕಾಫಿ ಲೋಟ ಮೇಜಿನ ಮೇಲೆ ಇರಿಸಿ ಹಾಯಾಗಿ ಪರಿಚಯ ಮಾಡಿಸಿದಳು. ಇವಳು ಮಿಸ್ ರಾಗಿಣಿ ಅಂತ, ಫೈನಲ್ MA ಓದುತ್ತಿದ್ದಾಳೆ. ವೀಣೆ ತುಂಬ ಚೆನ್ನಾಗಿ ಬಾರಿಸ್ತಾಳೆ. 7-8 ರೇಡಿಯೋ ಪ್ರೋಗ್ರಾಂ ಕೊಟ್ಟಿದ್ದಾಳೆ. ಇಲ್ಲಿ ರಾಮನವಮಿ ಉತ್ಸವದಲ್ಲಿ ನಮ್ಮ ಯುವತಿಯರ ಮಂಡಲದಲ್ಲಿ ಪ್ರತಿ ವರ್ಷ ಇವರದೇ ವೀಣಾ ಕಚೇರಿ. ನಿಮ್ಮ ರಾಯಚೂರು ಕಡೆಯ ಹುಡುಗಿ, ಹಟ್ಟಿಲಿ ಅವರ ತಂದೆ ತಾಯಿ ಇದ್ದಾರೆ. ಇವಳು ಇಲ್ಲಿ ಬೆಂಗಳೂರಲ್ಲಿ ತನ್ನ ಅಕ್ಕ ಭಾವ ಅಜ್ಜಿ ತಾತನ ಮನೆಯಲ್ಲಿದ್ದು ವಿದ್ಯಾಭ್ಯಾಸ ಮಾಡ್ಕೋತಿದ್ದಾಳೆ ಎಂದು ಪರಿಚಯ ಹೇಳಿ, ಏನಿದು ಇಬ್ಬರು ನಿಂತಿದ್ದೀರಲ್ಲ, ಕೂತ್ಕೊಳ್ಳಿ ಎಂದಾಗ ಮಂಚದ ಮೇಲೆ ಕುಳಿತ. ಅವನೆದುರಿಗಿದ್ದ ಕುರ್ಚಿಯ ಮೇಲೆ ರಾಗಿಣಿ ಕುಳಿತಳು. ಇನ್ನೊಂದು ಕುರ್ಚಿಯ ಮೇಲೆ ಕುಳಿತ ಕಲ್ಪನಾ ರಾಗಿಣಿಗೆ, ರಾಗ, ಇವರು ಮೋಹನ್ ಅಂತ, BA AMI ಓದಿದ್ದಾರೆ. ಇಲ್ಲಿ ಸಿಂಫೋನಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದಾರೆ. ತಂದೆ ತಾಯಿಗೆ ಒಬ್ಬರೇ ಮಗ. ಇಲ್ಲಿ ಪರ್ಮನೆಂಟ್ ಕೆಲಸವಾದ್ದರಿಂದ ಅವರು ಬೆಂಗಳೂರಲ್ಲೇ ಇರ್ತಾರೆ. ಮದುವೆ ಆದರೆ ಇವರ ಕಂಪನಿ ಕ್ವಾರ್ಟರ್ಸ್ನಿಂದ ಮನೆ ಸಹ ಸಿಗುತ್ತೆ. ಇನ್ನೊಂದು ಪ್ರಮೋಷನ್ ಆದರೆ ವೆಹಿಕಲ್ ಸಹ ಸಿಗುತ್ತೆ ಎಂದು ವಿವರ ಹೇಳಿದಳು. ಹೇಗಿದ್ದಾಳೆ ನಮ್ಮ ರಾಗಿಣಿ? ನಿಮ್ಮ ಕಲ್ಪನೆಯ ಕನಸಿನ ರಾಜಕುಮಾರಿಗಿಂತ 100 ಪಾಲು ಚೆನ್ನಾಗಿಲ್ವಾ? ರಾಗ, ನೋಡಿ, ಇವರು ಸೆನ್ಸ್ ಆಫ್ ಬ್ಯೂಟಿ ತುಂಬ ಹೈ ಲೆವೆಲ್. ಅವರ ಸೌಂದರ್ಯಾಭಿರುಚಿಗೆ ತಕ್ಕ ಹುಡುಗಿಯನ್ನು ಆರಿಸಿದ್ದೇನೆ ಅಂತ ನನಗೆ ಹೆಮ್ಮೆ ಇದೆ. ಇದುವರೆಗೂ ಯಾವ ಹುಡುಗಿನ ನೋಡಿದರೂ ಬೇಡ ಅಂತಿದ್ದರು ಕಣೆ. ಈಗ ನಿನ್ನ ಹೇಗೆ ಬೇಡ ಅಂತಾರೋ ನೋಡ್ತೇನೆ. ನಮ್ಮ ಹುಡುಗಿ ಅಂತೂ ನಿಮ್ಮ ವಿಷಯ ಕೇಳಿ ತುಂಬ ಮರುಳಾಗಿದ್ದಾಳೆ. ನಿಮ್ಮ ಫೋಟೋ ನೋಡೆ ಹೌ ಹ್ಯಾಂಡ್ಸಮ್ ಅಂದಿದ್ದಳು. ಈಗ ನಿಮ್ಮನ್ನು ನೋಡಿ ಪೂರ್ತಿ ಕ್ಲೀನ್ ಬೌಲ್ಡ್ ಎಂದಳು. ರಾಗಿಣಿಯ ಮುಖ ಕೆಂಪಾಗಿ ಅವಳು ತಲೆ ತಗ್ಗಿಸಿದಳು. ಅವಳ ಚೆಲುವನ್ನು ಸವಿಯುವ ಸ್ಥಿತಿಯಲ್ಲಿರಲಿಲ್ಲ ಮೋಹನ. ತಾವು ಬಸ್ಸಿನಲ್ಲಿ ಸಿಕ್ಕಿದಾಗ ಮಿಸಸ್ ರಂಗರಾಜ್ ಅಂತೇನೋ ಪರಿಚಯ ಹೇಳಿ, ಬಸ್ ಸ್ಟ್ಯಾಂಡ್ನಲ್ಲಿ ನನ್ನ ಪತಿ ಸ್ವಾಗತಿಸಲಿಕ್ಕೆ ಬರ್ತಾರೆ ಅಂತ ಏನೇನೋ ಹೇಳಿದ್ರಲ್ಲ ಎಂದ. ರಾಗಿಣಿ ತಲೆ ತಗ್ಗಿಸಿ, ಕ್ಷಮಿಸಿ, ಅದಕ್ಕೆಲ್ಲ ಕಾರಣ ಹೇಳ್ತೀನಿ ಎಂದಳು. ಕಲ್ಪನಾ ತುಸು ಆಶ್ಚರ್ಯದಿಂದ, ಅಂದರೆ ನಿಮ್ಮಿಬ್ಬರಿಗೆ ಪರಿಚಯ ಇದೆಯೇ ಎಂದಳು. ರಾಗಿಣಿ ಕೋಮಲವಾದ ಸ್ವರದಲ್ಲಿ, ಪಪ್ಪನಿಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ಟೆಲಿಗ್ರಾಮ್ ಬಂದಾಗ ಈಗ 4 ತಿಂಗಳ ಹಿಂದೆ ಕಾಲೇಜಿಗೆ 1 ವಾರ ರಜೆ ಹಾಕಿ ನಾನು ನೋಡಲಿಕ್ಕೆ ಹೋಗಿದ್ದೆ. ಭಾವನಿಗೆ ರಜಾ ಇರಲಿಲ್ಲ. ಅಕ್ಕ ತುಂಬಿದ ಬಸುರಿ. ಹೀಗಾಗಿ ನಾನೊಬ್ಬಳೇ ಹೊರಟೆ. ಅಲ್ಲಿ 1 ವಾರ ಇದ್ದು ಮತ್ತೆ ಪಪ್ಪನಿಗೆ ಚೆನ್ನಾಗಿ ವಾಸಿಯಾದ ಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಸ್ಸಿಗೆ ರಾಯಚೂರಿನಿಂದ ಪಪ್ಪ ಹನುಮಣ್ಣನ ಕೈಲಿ ರಿಸರ್ವ್ ಮಾಡಿಸಿದರು. ಭಾವ ರಾಯಚೂರಿಗೆ ಬಂದು ಕರ್ಕೊಂಡು ಹೋಗೋ ಹಾಗಿರಲಿಲ್ಲ. ಏಕೆಂದರೆ ಅಕ್ಕನಿಗೆ ಡೆಲಿವರಿ ಆಗಿ 4 ದಿನ ಆಗಿತ್ತು. ಪಪ್ಪನಿಗೆ ಅದೇ ತಾನೇ ವಾಸಿಯಾಗಿತ್ತು. ಹೀಗಾಗಿ ಅವರು ಜೊತೆಗೆ ಬರುವ ಹಾಗಿರಲಿಲ್ಲ. ಆದ್ದರಿಂದ ನಾನು ಒಂಟಿಯಾಗಿ ಬೆಂಗಳೂರಿಗೆ ಹೋಗಬೇಕಾಯಿತು. ರಾಗಿಣಿ ಮಾತು ನಿಲ್ಲಿಸಿದಾಗ ಕಲ್ಪನಾ ಕೊಂಚ ಕುತೂಹಲದಿಂದ, ಅಂದರೆ ಆಗ ಬಸ್ಸಿನಲ್ಲಿ ಇವರ ಪರಿಚಯ ಆಯ್ತೇನೋ ಎಂದಳು. ರಾಗಿಣಿ ಉತ್ತರಿಸಿ, ಹೌದು ಕಲ್ಪನಕ್ಕ, ಇಬ್ಬರು ಒಂದೇ ಜೋಡಿ ಸೀಟಿನಲ್ಲಿ ಕೂತಿದ್ದೆವು. ಆದರೆ ನನಗೆ ಒಂಟಿಯಾಗಿ ಪ್ರಯಾಣ ಮಾಡಿ ರೂಢಿ ಇಲ್ಲ. ಬೆಂಗಳೂರಿನಿಂದ ರಾಯಚೂರಿಗೆ ಹೋಗುವಾಗ 3 ಜನರ ಸೀಟಿನಲ್ಲಿ ಕೂತಾಗ ಮೊದಲು ಸಭ್ಯರ ಹಾಗೆ ಕಾಣಿಸಿದ ಇಬ್ಬರು
ಯುವಕರು ಆಮೇಲೆ ಒಂದು ತರಹ ಕಾಣಿಸಿದರು. ಕಾಲು ತುಳಿಯುವುದು, ಏನೋ ತಮ್ಮಲ್ಲಿ ದ್ವಂದ್ವಾರ್ಥ ಮಾತು ಆಡೋದು. ರಾಯಚೂರಲ್ಲಿ ಇಳಿದಾಗಲೂ ಕಾಫಿಗೆ ಬನ್ನಿ ಮೇಡಮ್, ಇಲ್ಲೇ ಹೋಟೆಲ್ ಇದೆ, ಊಟ ಮಾಡಿ ಕೊಂಚ ರಿಲ್ಯಾಕ್ಸ್ ಮಾಡಿ ಹೋಗಿ, ಹೀಗೆಲ್ಲ ಮಾತನಾಡಿಸಿದರು. ನನಗೆ ತುಂಬ ಮುಜುಗರ. ಮೊದಲು ಅವರು ಸಭ್ಯತೆಯಿಂದ ಮಾತನಾಡಿಸಿದಾಗ ನಾನು ಬೆಂಗಳೂರಿನ ಇಂಥ ಕಾಲೇಜಿನಲ್ಲಿ MA ಓದ್ತಾ ಇದ್ದೀನಿ, ಎಸ್ ರಾಗಿಣಿ ಅಂತ ನನ್ನ ಪರಿಚಯ ಹೇಳಿಕೊಂಡಿದ್ದೆ. ಮನುಷ್ಯರ ಜೊತೆ ಮಾತಾಡಿದರೆ ತಪ್ಪೇನು? ಇದು ನನ್ನ ವಿಚಾರಧಾರೆ. ಆದರೆ 1 ಗಂಟೆ ನಂತರ ದೀಪ ಆರಿದಾಗಿನ ಅವರ ವರ್ತನೆ ನನಗೆ ಭಯವಿಲ್ಲದಿದ್ದರೂ ಜಿಗುಪ್ಸೆ ತಂದಿತ್ತು. ಆಮೇಲೆ ಹಟ್ಟಿಯಲ್ಲಿ ನನ್ನ ಗೆಳತಿಯೊಬ್ಬಳ ಜೊತೆ ಈ ಬಗ್ಗೆ ಮಾತನಾಡಿದಾಗ ಅವಳು ಸಾಮಾನ್ಯವಾಗಿ ಅಪರಿಚಿತ ತರುಣರ ಮುಂದೆ ಮಾತಾಡೋ ಪ್ರಮೇಯ ಬಂದರೆ ಬಸ್ಸಿನಲ್ಲಿ ಅವಿವಾಹಿತೆ ಅಂತ ಹೇಳೋ ಬದಲು ವಿವಾಹಿತೆ ಅಂತ ಹೇಳಿದರೆ ಒಳ್ಳೆಯದು. ವಿವಾಹಿತೆ ಅಂತ ತಿಳಿದಾಗ ಗಂಡಸರು ಹೆಚ್ಚು ಆಸಕ್ತಿಯನ್ನು ತೋರಿಸಲ್ಲ ಅಂತ ಬುದ್ಧಿ ಹೇಳಿದಳು. ನಂತರ ತನ್ನ ಸೂಟ್ಕೇಸ್ ಮೇಲೆ ಅವಳೇ ಮಿಸೆಸ್ ರಂಗರಾಜ್ ಅಂತ ಬಿಳಿ ಪೇಂಟ್ನಲ್ಲಿ ಪೇಂಟ್ ಮಾಡಿದಳು. ಹಾಗೂ ಕರ್ಚೀಪ್ ಮೇಲೆ ಸಹ ಮಿಸೆಸ್ ರಂಗರಾಜ್ ಅಂತ ಹಾಕಿಕೊಟ್ಟಳು. ಬೆಂಗಳೂರಿಗೆ ಹೋದ ಮೇಲೆ 2 ಅಕ್ಕನಿಗೆ ಕೊಟ್ಟು ಬಿಡೋಣ ಅಂತ ಅನ್ಕೊಂಡೆ ಎಂದು ವಿವರ ಹೇಳಿದಳು. ಕಲ್ಪನಾ ನಕ್ಕು, ಅಂದರೆ ನಮ್ಮ ಮೋಹನನ ಎದುರು ನೀನು ಮಿಸೆಸ್ ರಂಗರಾಜ್ ಅಂತ ನಟಿಸಿದೆ ಎಂದಳು. ಹೌದಕ್ಕ, ಮತ್ತೆ ಹೀಗೆ ಇವರ ಭೇಟಿ ಆಗುತ್ತೆ ಅಂತ ನನಗೇನು ಗೊತ್ತು ಎಂದಳು. ಇರ್ಲಿ ಬಿಡು, ಪ್ರಯಾಣದಲ್ಲಿ ರಕ್ಷಣೆ ದೃಷ್ಟಿಯಿಂದ ಒಂದು ಬಿಡಿ ಸುಳ್ಳು ಹೇಳಿದರೆ ತಪ್ಪೇನು? ನಮ್ಮ ಮೋಹನ ಬ್ರಾಡ್ ಮೈಂಡೆಡ್, ಕ್ಷಮಿಸ್ತಾರೆ ಎಂದು ತಾನೇ ಹೇಳಿದ ಕಲ್ಪನಾ, ನೋಡಿ ಮೋಹನ್, ಇವರು ಹಟ್ಟಿಯಲ್ಲಿದ್ದರು. ತಂದೆ ಜಮೀನ್ದಾರರು. ಅವರ ಹೆಸರು ರಂಗರಾವ್. ಇವರ ತಾಯಿ ಹೆಸರು ರತ್ನಮ್ಮ. ಅವರ ತವರು ಮನೆ ಬೆಂಗಳೂರು. ರತ್ನಮ್ಮನವರಿಗೆ 2 ಹೆಣ್ಣು ಮಕ್ಕಳು. ಮೊದಲ ಮಗಳನ್ನು ಇರೋ ಒಬ್ಬ ತಮ್ಮನಿಗೆ ಕೊಟ್ಟಿದ್ದಾರೆ. ಅವರ ಹೆಸರು ರಂಗರಾಜ್ ಅಂತ. HALನಲ್ಲಿ ಇಂಜಿನಿಯರ್ ಆಗಿದ್ದಾರೆ. ರಾಗಿಣಿ ಅಕ್ಕ ರಂಜನಿ ಅವರ ಪತ್ನಿ. ರಾಗಿಣಿ ತಾತ ತುಂಬ ಶ್ರೀಮಂತರು. ಬೆಂಗಳೂರಲ್ಲಿ 4-6 ಬಂಗಲೆಗಳಿವೆ. ತಿಂಗಳಿಗೆ 7-8 ಸಾವಿರ ರೂಪಾಯಿಗಳ ಬಾಡಿಗೆ ಬರುತ್ತದೆ. ಮಗಳಿಗೆ 1 ಬಂಗ್ಲೆ ಕಾಣಿಕೆ ಕೊಟ್ಟಿದ್ದಾರೆ. ಮೊಮ್ಮಗಳು ರಾಗಿಣಿಯನ್ನು ಇಲ್ಲೇ ಇಟ್ಟುಕೊಂಡು ಓದಿಸುತ್ತಿದ್ದಾರೆ. ರಂಜನಿಯಂತೂ ಅವರ ಸೊಸೆಯಾಗಿದ್ದಾಳೆ. ಈ ಸಲ MA ಮುಗಿದ ಮೇಲೆ ರಾಗಿಣಿಗೆ ಮದುವೆ ಮಾಡಬೇಕು ಅಂತಿದ್ದಾರೆ. ರಾಯಚೂರು ಕಡೆ ಹುಡುಗನಿಗೆ ಕೊಡಬೇಕು ಅಂತ ಅವರ ತಂದೆ ಆಸೆ. ಬೆಂಗಳೂರಲ್ಲಿ ನೆಲೆಸಿರೋ ಹುಡುಗನಿಗೆ ಕೊಡಬೇಕು ಅಂತ ಅವರ ತಾತನ ಅಪೇಕ್ಷೆ. ರಾಗಿಣಿಗೆ ಹುಡುಗ ತುಂಬ ಚೆನ್ನಾಗಿರಬೇಕು. ಅವರ ಭಾವನೆಗೆ ಹುಡುಗ ತಮ್ಮ ಹಾಗೆ ಇಂಜಿನಿಯರ್ ಆಗಿರಬೇಕು ಅಂತ ಆಸೆ. ನೀವಾದರೆ ಅವರ ಎಲ್ಲರ ಆಸೆಗಳು ನಿಜಕ್ಕೂ ಪೂರೈಸಿದ ಹಾಗೆ ಆಗುತ್ತೆ ಎಂದಳು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.